ಹೇಳಿ ಸರ್. ಈಗ ಸೋರ್ಲಮೂರು ಗ್ರಾಮದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ ಎಂದು ಕರೆ ಮಾಡಿರ್ತಾರೆ. ನಾವು ಬಂದು ನೋಡಿದಾಗ ಇಲ್ಲಿ ಜಾಸ್ತಿ ಒಂದು 60-70 ಎಕರೆ ಸುಮಾರು ಜಾಗದಲ್ಲಿ ತೋಟಗಳು ಮತ್ತು ಬಣವೆಗಳು ಎಲ್ಲ ಸುಟ್ಟಿರ್ತವೆ. ಬಂದು ನಾವಿಲ್ಲಿ ಆರಿಸಿರ್ತೀವಿ. ಈಗ ಒಂದು 200 ಗಿಡ ತೆಂಗಿನ ಗಿಡ ಸುಟ್ಟೋಗಿರ್ತವೆ. ಮತ್ತು ಇನ್ನು ಮುಂದೆ ರೈತರು ಸ್ವಲ್ಪ ಎಚ್ಚರವಾಗಿರಬೇಕು. ಇಲ್ಲಿ ಆಕಸ್ಮಿಕ ಬೆಂಕಿ ಆಗೋದೊಂದೇ ಶಾರ್ಟ್ ಸರ್ಕ್ಯೂಟು ಇದರಲ್ಲೆಲ್ಲ ಆಗ್ತಾ ಇರ್ತಾರೆ. ನೀವು ಸ್ವಲ್ಪ ಏನು ಮಾಡಬೇಕು, ಇರೋದು ಒಂದೇ ಗಾಡಿ ಇರೋದ್ರಿಂದ ನೀವೆಲ್ಲ ಸ್ವಲ್ಪ ಸಹಕಾರ ಮಾಡಬೇಕು. ನಮಗೆ ಬೇರೆ ಕಡೆ ಇನ್ನೊಂದು ಗಾಡಿ ಹೋಗಿರ್ತದೆ, ಒಂದು ಗಾಡಿ ಹೋದರೆ ಮತ್ತೆ ಬಂದು ನಾವಿಲ್ಲಿ ನಿಮಗೆ ಬರೋಕ್ಕಾಗಲ್ಲ. ಸ್ವಲ್ಪ ಸೊಪ್ಪು ತಗೊಂಡು ನೀವು ಆರಿಸ್ತಾ ಇರಬೇಕು. ನಮಗೊಂಚೂರು ಸಹಕಾರ ಮಾಡಿದ್ದೀರಾ ಮಾಡಬೇಕು. ಈ ಥರ ಮಾಡ್ಕೊಂಡ್ರೆ ಎಲ್ಲ ಅನಾಹುತ ಜಾಸ್ತಿ ಆಗೋದು ತಪ್ತದೆ. ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮತ್ತೆ ವೆಹಿಕಲ್ ಬರೋಕ್ಕಾಗಲ್ಲ. ಅದು ಇನ್ನೊಂದು ಈಗ ನಮಗೆ ಇನ್ನೊಂದು ಇದರಲ್ಲಿ ನಿರುಗಲ್ಲಲ್ಲಿ ಫೈರ್ ಆಗಿದೆ. ನಾವು ಬೇಗ ತೆರಳಬೇಕಾದ್ರಿಂದ ಹೇಳ್ತೀವಿ. ನೀವು ರೈತ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.